ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 33, ಪುಟ ಸಂಖ್ಯೆ 190. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಒಬ್ಬ ಬೌದ್ಧ ಗುರು ನಮ್ಮ ಚರ್ಚೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಒಂದು ಸಾರಿ ನಾನು ಅವರನ್ನು ಕೇಳಿದಾಗ ಅವರೆಂದರು, ಹಿಂದೂ ಧರ್ಮವು ಪುರಾತನವಾಗಿದೆ. ವಾಸ್ತವದಲ್ಲಿ ಹಿಂದೂ ಧರ್ಮವೇ ಅಲ್ಲ, ಏಕೆಂದರೆ ಅದಕ್ಕೆ ಯಾವುದೂ ಒಂದು ನಿಶ್ಚಿತವಾದ ವಿಗ್ರಹವಿಲ್ಲ ಮತ್ತು ಯಾವುದೇ ನಿಶ್ಚಿತವಾದ ಧರ್ಮ ಗ್ರಂಥವಿಲ್ಲ. ಹಿಂದೂ ಧರ್ಮವು ಒಂದು ತೆರೆದ ಪುಸ್ತಕದ ತರಹವಿದೆ. ಹೇಗೆಂದರೆ ಅದರ ಪುಟಗಳು ಇನ್ನೂ ಖಾಲಿ ಇವೆ. ಯಾವ ಸದ್ಗುರುವೇ ಆದರೂ ಬಂದು ತನ್ನ 4 ಅನುಭವಗಳನ್ನು ಅದರಲ್ಲಿ ಸೇರಿಸಬಹುದು. ವಾಸ್ತವದಲ್ಲಿ ಅದು ಹಿಂದೂ ಧರ್ಮವಲ್ಲ, ಹಿಂದೂ ಸಂಸ್ಕೃತಿಯಾಗಿದೆ. ಅದು ಪ್ರಕೃತಿಯಲ್ಲಿ ಜೋಡಿಸಿಕೊಂಡಿದೆ ಮತ್ತು ಪುರಾತನವಾಗಿದೆ. ವಿಶಾಲ ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿಯಿಂದ ಅನೇಕ ಧರ್ಮಗಳು, ಪಂಥಗಳು ಹುಟ್ಟಿಕೊಂಡಿವೆ. ಆದರೆ ಯಾವ ಧರ್ಮ ಇಲ್ಲಿ ಸ್ವೀಕಾರವಾಯಿತೋ ಅದು ಇಲ್ಲಿ ನಡೆಯುತ್ತಿದೆ ಮತ್ತು ಯಾವುದು ಸ್ವೀಕಾರವಾಗಲಿಲ್ಲವೋ ಅದು ಹೊರಗಡೆ ಹೋಗಿ ಹೊರಗಡೆಯ ಪ್ರಪಂಚದಲ್ಲಿ ಹರಡಿಕೊಂಡಿವೆ. ಹೇಗೆಂದರೆ ಜೈನ ಧರ್ಮವು ಭಾರತದಲ್ಲಿ ಹೆಚ್ಚಾಗಿದೆ, ಏಕೆಂದರೆ ಈ ಧರ್ಮದಲ್ಲಿ ಸಮುದ್ರವನ್ನು ದಾಟಿ ಹೋಗುವುದು ಒಳ್ಳೆಯದಲ್ಲವೆಂಬುದನ್ನು ಒಪ್ಪಿಕೊಂಡಿದ್ದಾರೆ. ಭಗವಾನ್ ಮಹಾವೀರನು ಏನು ತನ್ನ ಅನುಭವಗಳನ್ನು ತಿಳಿಸಿದನೋ, ಏನು ಸಂದೇಶಗಳನ್ನು ನೀಡಿದನೋ ಅದರ ಅನುಸಾರವಾಗಿ ಜೈನ ಧರ್ಮವು ಸ್ಥಾಪನೆಯಾಯಿತು. ಗೌತಮ ಬುದ್ಧನು ಏನು ಅನುಭವಗಳನ್ನು ತಿಳಿಸಿದನೋ, ಏನು ಸಂದೇಶಗಳನ್ನು ನೀಡಿದನೋ ಅವುಗಳ ಮೇಲೆ ಬೌದ್ಧ ಧರ್ಮದ ಸ್ಥಾಪನೆಯಾಯಿತು. ಈ ಇಬ್ಬರು ಮಹಾಪುರುಷರು ಸಮಕಾಲೀನರಾಗಿದ್ದರು. ಒಂದು ಸಾರಿಯಂತೂ ಖಂಡಿತವಾಗಿಯೂ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇಬ್ಬರು ತಮ್ಮ ತಮ್ಮ ಪ್ರವಚನಗಳನ್ನು ಮಾಡುತ್ತಿದ್ದರು. ಆದರೆ ಈ ಇಬ್ಬರು ಎಂದಿಗೂ ಒಬ್ಬರನ್ನೊಬ್ಬರು ಸಂಧಿಸಲೇ ಇಲ್ಲ. ಎರಡೂ ಧರ್ಮಗಳು ಸಮಕಾಲೀನವಾಗಿದ್ದವು, ಸಮಾನವಾದ ಪರಿಸ್ಥಿತಿಯಲ್ಲಿದ್ದವು. ಎರಡೂ ಧರ್ಮಗಳು ಧ್ಯಾನದ ಮೇಲೆ ಆಧಾರವಾಗಿವೆ. ಈ ಸಮಾನತೆಯು ಎರಡರಲ್ಲಿಯೂ ಇದೆ. ಪ್ರತಿಯೊಬ್ಬ ಮಹಾಪುರುಷನು ತನ್ನ ಅನುಭವಗಳ ಆಧಾರದ ಮೇಲೆ ತನ್ನ ಸಂದೇಶಗಳನ್ನು ಕೊಡುತ್ತಾ ಇರುತ್ತಾರೆ. ವಾಸ್ತವದಲ್ಲಿ ಅವರು ಸ್ವತಃ ಕೊಡುವುದಿಲ್ಲ. ಅವರಂತೂ ಕೇವಲ ತಮ್ಮ ಅಸ್ತಿತ್ವವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸಿ ಬಿಡುತ್ತಾರೆ. ಆಮೇಲೆ ಪರಮಾತ್ಮನೇ ಅವರ ಮಾಧ್ಯಮದ ಮೂಲಕ ಸಂದೇಶಗಳನ್ನು ಕೊಡುತ್ತಿರುತ್ತಾನೆ. ಎಲ್ಲ ಸಂದೇಶಗಳು ನೈಸರ್ಗಿಕವಾಗಿರುತ್ತವೆ. ಇವು ಯಾರದ್ದೇ ಬುದ್ಧಿಯಿಂದಾಗಲಿ ಉತ್ಪತ್ತಿಯಾಗುವುದಿಲ್ಲ. ಒಂದು ಒಳ್ಳೆಯ ಮಾತೆಂದರೆ, ನಮ್ಮ ಗುಂಪಿನಲ್ಲಿ ಯಾರೂ ಸ್ವಮತಾಭಿಮಾನವುಳ್ಳ ವ್ಯಕ್ತಿಗಳು ಇರಲಿಲ್ಲ. ಎಲ್ಲರೂ ತೆರೆದ ವಿಚಾರವಾದಿಗಳು ಅಥವಾ ತೆರೆದ ಹೃದಯಗಳ ವ್ಯಕ್ತಿಗಳಾಗಿದ್ದರು. ಎಲ್ಲರೂ ಸತ್ಯದ ಅನ್ವೇಷಕರಾಗಿದ್ದರು. ಈ ಹೊಲವು ಒಂದು ರೀತಿಯಲ್ಲಿ ಏಕಾಂತದಲ್ಲಿತ್ತು. ಹತ್ತಿರವೇ ನದಿ ಇತ್ತು. ನಾನು ಪ್ರತಿದಿನವೂ ಮುಂಜಾನೆ ನದಿಗೆ ಸ್ನಾನಕ್ಕೆ ಹೋಗುತ್ತಿದ್ದೆ. ಎಷ್ಟು ತಂಪಾಗಿತ್ತೆಂದರೆ ನದಿಯಿಂದ ಹೊರಡುತ್ತಿದ್ದ ಆವಿಯು ಕಾಣುತ್ತಿತ್ತು. ಅಂದರೆ ಹೊರಗಡೆ ನೀರಿಗಿಂತಲೂ ಹೆಚ್ಚಾಗಿ ತಂಪಾಗಿತ್ತು. ಸ್ನಾನಾದಿಗಳ ನಂತರ ಧ್ಯಾನವನ್ನು ಧಾರಣೆ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದೆ. ಈ ಹಳ್ಳಿಯಿಂದ ಹೋಗುವ ರಸ್ತೆಗಳೆಲ್ಲವೂ ದೂರ ಹೋಗುವಂತಹದ್ದಾಗಿದ್ದವು. ಅಂದರೆ ಈ ಹಳ್ಳಿಯು ಪಟ್ಟಣದೊಡನೆ ಸೇರಿಕೊಂಡಿತ್ತು ಮತ್ತು ಏಕಾಂತದ ಸ್ಥಳವೂ ಆಗಿತ್ತು. ಎರಡೂ ಆಗಿತ್ತು. ಹೀಗಾಗಿ ನಾನು ಸಮಾಜದಲ್ಲಿ ಹೋಗಲು, ಸಮಾಜವನ್ನು ತಿಳಿಯಲು ಕೂಡ ಇಲ್ಲಿ ಅವಕಾಶ ದೊರಕಿತ್ತು. ಇಲ್ಲಿಯ ಜೋಪಡಿಗಳು ಬಹಳ ವಿಶಾಲವಾಗಿದ್ದವು. 5 ಕೊಠಡಿಗಳಾಗಿದ್ದವು. ನೆಲದಿಂದ 10 ಅಡಿಗಳ ಮೇಲಿರುತ್ತಿತ್ತು. ಕೆಳಗಡೆ ಭಾಗದಲ್ಲಿ ಹುಲ್ಲಿನ ಮೆದೆಗಳನ್ನು ತುಂಬಿದ್ದರು. ಕಿಟಕಿಗಳಿಂದ ದೂರದವರೆಗೂ ನೋಡಬಹುದಾಗಿತ್ತು. ಅಕ್ಕಪಕ್ಕದಲ್ಲೆಲ್ಲ ಹೊಲಗಳಿದ್ದವು. ಇದೇ ರೀತಿಯ ಜೋಪಡಿಗಳನ್ನು ಅಕ್ಕಪಕ್ಕದ ಹೊಲಗಳಲ್ಲಿಯೂ ಕಟ್ಟಿದ್ದರು.
ಸಾಧಾರಣವಾಗಿ ಹಣ್ಣು ಮತ್ತು ತರಕಾರಿಗಳ ಹೊಲಗಳೇ ಹೆಚ್ಚಾಗಿದ್ದವು. ಇಲ್ಲಿ ಚಾವಣಿಗೋಸ್ಕರ ಸಣ್ಣದಾಗಿರುವ ಹುಲ್ಲನ್ನು ಉಪಯೋಗಿಸುತ್ತಿದ್ದರು. ಅದು ಎಷ್ಟು ವರ್ಷಗಳಾದರೂ ಇರುತ್ತಿತ್ತು. ಒಂದು ದಿನ ಮೊಯಾರಾಂಗ್ಗೆ ಹೋಗಿದ್ದಾಗ ಅಲ್ಲಿ ಒಂದು ಬೆಟ್ಟದ ಮೇಲೆ ಕಟ್ಟಿದ್ದ ಜಪಾನಿ ಸೈನಿಕರ ಸಮಾಧಿಗಳನ್ನು ನೋಡಿದೆ. ಯುದ್ಧದಲ್ಲಿ ಬಹಳಷ್ಟು ಜಪಾನಿನ ಸೈನಿಕರು ಹಾಗೂ ಅಧಿಕಾರಿಗಳು ಈ ಬೆಟ್ಟದಲ್ಲಿ ಕೊಲ್ಲಲ್ಪಟ್ಟಿದ್ದರು. ಅವರ ನೆನಪಿನ ಸಮಾಧಿಗಳನ್ನು ಕಟ್ಟಿದ್ದರು. ಇಂದು ಕೂಡ ಯಾರಾದರೂ ಜಪಾನಿನ ಜನರು ತಮ್ಮ ಪೂರ್ವಜರ ಸಮಾಧಿಗೆ ಪುಷ್ಪಗಳನ್ನು ಅರ್ಪಿಸಲು ಬರುತ್ತಾರೆ. ಆ ಬೆಟ್ಟದ ಪೂರ್ಣ ಉಸ್ತುವಾರಿಯನ್ನು ಜಪಾನಿಯರೇ ಮಾಡುತ್ತಾರೆಂದು ಹೇಳುತ್ತಾರೆ. ಕೆಳಗಡೆ ಅಂತಹದೇ ಒಂದು ಉದ್ಯಾನವಿರುವುದನ್ನು ನೋಡಿದೆ. ಅದನ್ನು ಆಂಗ್ಲರ ನೆನಪಿನಲ್ಲಿ ಕಟ್ಟಿದ್ದಾರೆ. ಅವರ ಹೆಸರು, ವಯಸ್ಸು ಎಲ್ಲವನ್ನು ಫಲಕಗಳ ಮೇಲೆ ಬರೆದಿದ್ದರು. ಎಲ್ಲ ಸೈನಿಕರು ಅಥವಾ ಅಧಿಕಾರಿಗಳು ಸುಮಾರು 20ರಿಂದ 25 ವರ್ಷ ವಯಸ್ಕರಾಗಿದ್ದರು. ಅವರು ಆಂಗ್ಲರ ಕಡೆಯಿಂದ ಯುದ್ಧ ಮಾಡುತ್ತಾ ಕೊಲ್ಲಲ್ಪಡುತ್ತಿದ್ದರು. ನಾನು ಈ 2 ಸ್ಥಳಗಳನ್ನು ನೋಡಿ ದುಃಖಿತನಾದೆ. ಸತ್ತವರು ಆಂಗ್ಲರಾಗಿರಲಿ ಅಥವಾ ಜಪಾನಿಯರಾಗಿರಲಿ ಕಡೆಯಲ್ಲಿ ಮನುಷ್ಯರಾಗಿದ್ದಾರೆಂಬ ವಿಚಾರ ನನ್ನ ಮನಸ್ಸಿನಲ್ಲಿ ಬಂತು. ವಾಸ್ತವದಲ್ಲಿ ಮನುಷ್ಯತೆಯೇ ಮರಣಿಸಿತ್ತು. ಈ ಯುದ್ಧಗಳು ಯಾವತ್ತೂ ಪ್ರಪಂಚದಲ್ಲಿ ಶಾಂತಿಯನ್ನು ತರುವುದಿಲ್ಲ. ಆದರೆ ಎಲ್ಲ ಯುದ್ಧಗಳು ಶಾಂತಿಗಾಗಿಯೇ ಹೋರಾಟ ನಡೆಸುತ್ತಿವೆ. ಎಂದಾದರೂ ಬಂದೂಕಿನಿಂದ ಶಾಂತಿ ಬರುತ್ತದೆಯೇ? ಏಕೆಂದರೆ ಬಂದೂಕು ನಿರ್ಜೀವವಾಗಿದೆ, ಶಾಂತಿ ಸಜೀವವಾಗಿದೆ. ನಿರ್ಜೀವದಿಂದ ಸಜೀವದ ನಿರ್ಮಾಣ ಆಗುವುದೇ ಇಲ್ಲ. ಇಂದು ಯುದ್ಧಕ್ಕೋಸ್ಕರ ಮನುಷ್ಯನು ಬೇರೆ ಬೇರೆ ರೀತಿಯ ಆಯುಧಗಳನ್ನು ತಯಾರಿಸುತ್ತಿದ್ದಾನೆ ಮತ್ತು ಬೇರೆ ಬೇರೆ ರೀತಿಯ ಸಿಡಿಗುಂಡುಗಳನ್ನು ತಯಾರಿಸುತ್ತಿದ್ದಾನೆ. ಬೇರೆ ಬೇರೆ ರೀತಿಯ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿದ್ದಾನೆ ಮತ್ತು ತನ್ನದೇ ಕಾಲುಗಳ ಮೇಲೆ ಕೊಡಲಿಯಿಂದ ಹೊಡೆಯುತ್ತಿದ್ದಾನೆ. ಏಕೆಂದರೆ ಈ ಆಯುಧಗಳಿಂದ ಎಂಥ ಸಮಯ ಬರುವುದೆಂದರೆ ಮನುಷ್ಯನು ಮಾನವತೆಗೆ ಅಪಾಯಕಾರಿಯಾಗುತ್ತಾನೆ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಯಾರು ಎಷ್ಟು ಮಾರಕವಾದ ಆಯುಧಗಳನ್ನು ತಯಾರಿಸಬಲ್ಲರೆಂಬ ಸ್ಪರ್ಧೆಯಲ್ಲಿ ತೊಡಗಿವೆ. ಅಂದರೆ ಮನುಷ್ಯನ ಆಲೋಚನೆ ಎಷ್ಟು ವಿಚಿತ್ರವಾಗಿದೆ ಎಂದರೆ, ನಾನು ಎಷ್ಟು ಹೆಚ್ಚು ಮನುಷ್ಯರನ್ನು ಕೊಲ್ಲಬಲ್ಲೆನು? ಮನುಷ್ಯನೇ ಮನುಷ್ಯರ ಬಗ್ಗೆ ಈ ರೀತಿ ಆಲೋಚಿಸಿದಾಗ ಮನುಷ್ಯನನ್ನು ಕಾಪಾಡುವವರು ಯಾರು? ನನಗಂತೂ ಮನುಷ್ಯತ್ವವೇ ಅಪಾಯದಲ್ಲಿದೆ ಎಂದು ತಿಳಿಯತೊಡಗಿತು. ಎಲ್ಲ ಮನುಷ್ಯರು ಮರಣಿಸಿದ ಮೇಲೆ ಆ ವಿಜಯೋತ್ಸವವನ್ನು ಆಚರಿಸುವವರು ಯಾರು? ಹಾಗಾದರೆ ಇದು ವಿಜಯವೇ ಅಥವಾ ಮನುಷ್ಯನ ಸೋಲೆ? ಏಕೆಂದರೆ ಇದೆಲ್ಲ ಒಂದು ತರಹದ ಬುದ್ಧಿಯ ವಿಕಾಸವಾಗಿದೆ. ನಿಮ್ಮ ಹತ್ತಿರ ಎಷ್ಟು ಮಾರಕವಾದ ಆಯುಧಗಳಿವೆ, ಅಷ್ಟೇ ಮಾರಕವಾದ ಆಯುಧಗಳು ನಿಮ್ಮ ಶತ್ರುವಿನ ಬಳಿಯೂ ಇವೆ. ಯಾವಾಗ ನೀನು ಮಾರಕ ಆಯುಧಗಳನ್ನು ಬಳಸುತ್ತೀಯೋ ಆಗ ಅವನು ಕೂಡ ಮಾರಕ ಆಯುಧಗಳನ್ನು ಬಳಸುತ್ತಾನೆ ಮತ್ತು ಮಾನವತೆ ಸಾಯುತ್ತದೆ. ನನಗೆ ವಿಶ್ವಶಾಂತಿಯ ಪ್ರೇರಣೆ ಈ ಮಣಿಪುರ ರಾಜ್ಯದ ಈ ಸ್ಮಾರಕಗಳಿಂದ ದೊರಕಿತು. ಯುದ್ಧದ ಪರಿಣಾಮವೇನಾಗುತ್ತೆಂದು ಈ 2 ಸ್ಮಾರಕಗಳು ತಿಳಿಸುತ್ತಿತ್ತು. ನಿನಗೋಸ್ಕರ ನಾನು ಸತ್ತಿದ್ದೇನೆ, ನೀನು ನನಗೋಸ್ಕರ ಸಾಯಬೇಡ. ಒಂದು ವೇಳೆ ನೀನು ನನಗೋಸ್ಕರ ಸತ್ತರೆ ಹೊರಗಡೆ ನಿನಗೋಸ್ಕರ ನಿಂತಿದ್ದಾನೆ ಎಂಬುದಾಗಿ ಅವು ಹೇಳುತ್ತಿರುವಂತಿತ್ತು. ಒಂದು ಎರೆಹುಳುವಿರುತ್ತದೆ. ಅದನ್ನು ಮೀನುಗಳು ಹಿಡಿಯುವುದಕ್ಕೋಸ್ಕರ ಒಂದು ಕೊಂಡಿಗೆ ಸಿಕ್ಕಿಸುತ್ತಾರೆ. ಆ ಎರೆಹುಳು ಮೀನಿಗೆ ಈ ಕವಿತೆಯನ್ನು ಹೇಳುತ್ತಿರುತ್ತದೆ: ನಿನಗೋಸ್ಕರ ನನ್ನನ್ನು ಕೊಂದಿದ್ದಾರೆ, ಈಗ ನೀನು ನನ್ನನ್ನು ತಿನ್ನುವುದಕ್ಕೆ ಪ್ರಯತ್ನಿಸಬೇಡ. ಒಂದು ವೇಳೆ ತಿಂದರೆ ನನ್ನೊಳಗಿರುವ ಕೊಂಡಿ ನಿನ್ನನ್ನು ಸಿಕ್ಕಿ ಹಾಕಿಸುವುದು ಮತ್ತು ನೀನು ಸಿಕ್ಕಿಕೊಂಡರೆ ನಿನ್ನನ್ನು ತಿನ್ನಲು ಹೊರಗಡೆ ಮನುಷ್ಯನು ಕುಳಿತಿದ್ದಾನೆ. ಅವನು ನಿನ್ನನ್ನು ತಿನ್ನುವವನಿದ್ದಾನೆ. ಯುದ್ಧದ ಪರಿಣಾಮವು ಏನಾಗುವುದು ಎಂಬುದನ್ನು 2 ದೇಶಗಳ ಸತ್ತಿದ್ದ ಸೈನಿಕರು ಮತ್ತೆ ಮತ್ತೆ ಕೂಗುತ್ತಾ ಹೇಳುತ್ತಿರುವಂತೆ ನನಗೆ ಅನಿಸತೊಡಗಿತು. ಮಣಿಪುರವು 2 ದೇಶಗಳ ಸೈನಿಕರ ರುದ್ರಭೂಮಿಗಳಾಗಿರುವ ರಾಜ್ಯವಾಗಿದೆ. ಪ್ರಪಂಚದಲ್ಲಿ ಒಂದೇ ಒಂದು ಸ್ಥಳದಲ್ಲಿ 2 ಕಡೆಯ ಸೈನಿಕರ ಸ್ಮಾರಕಗಳಿರುವುದು ಬಹುಶಃ ಇದು ಒಂದೇ ಸ್ಥಳವಾಗಿರಬಹುದು. ಇಂದು ವಿಶ್ವದಲ್ಲಿ ನಡೆಯುತ್ತಿರುವ ಆಯುಧಗಳ ಸ್ಪರ್ಧೆಯೇ ನಾಳೆ ಮನುಷ್ಯನಿಗೆ ವಿನಾಶಕಾರಿಯಾಗುವುದು. ಪ್ರತಿಯೊಂದು ದೇಶವು ಆಯುಧಗಳ ಮೇಲೆ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಖರ್ಚು ಮಾಡಿ ಮತ್ತು ಮಾಡಿದ ಎಲ್ಲ ಖರ್ಚು ರಕ್ಷಣಾ ವ್ಯವಸ್ಥೆಗೋಸ್ಕರವೇ ಎಂದು ಹೇಳುತ್ತಿದೆ. ಆಯುಧಗಳಿಂದ ರಕ್ಷಣೆ ಸಾಧ್ಯವಿದೆಯೇ? ಈ ಆಯುಧಗಳಿಂದ ಇಂದಿನವರೆಗೂ ಯಾರೂ ಸುರಕ್ಷಿತವಾಗಿಲ್ಲ ಮತ್ತು ರಕ್ಷಣೆಯನ್ನು ಪಡೆಯುವುದೂ ಇಲ್ಲ. ಈಗ ಯಾವ ದೇಶವೂ ಈ ದಿಕ್ಕಿನಲ್ಲಿ ಕಾರ್ಯವನ್ನು ಮಾಡುತ್ತಿಲ್ಲ. ವಾಸ್ತವವಾಗಿ ಶಾಂತಿಗಾಗಿ ಒಂದು ಪೈಸೆಯನ್ನೂ ಖರ್ಚು ಮಾಡುತ್ತಿಲ್ಲ. ಹಾಗಿದ್ದರೆ ಶಾಂತಿ ಬರುವುದಾದರೂ ಹೇಗೆ? ಹೌದು, ವಿಶ್ವಶಾಂತಿಯ ಹೆಸರಿನಲ್ಲಿ ವಿಶ್ವಯುದ್ಧಗಳು ಅವಶ್ಯವಾಗಿ ಆಗುತ್ತಿವೆ. ಮಾನವತೆಯನ್ನು ಕಾಪಾಡುವುದಕ್ಕಾಗಿ ಆಯುಧಗಳು ಕೆಲಸಕ್ಕೆ ಬರುವುದೆಂದು ಒಂದು ತಪ್ಪು ಕಲ್ಪನೆಯಾಗಿದೆ.
ಮನುಷ್ಯನು ಜೀವಂತವಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಮತ್ತು ಆಯುಧಗಳು ಕನಿಷ್ಠವಾಗಿವೆ. ಹಾಗಿದ್ದರೆ ಕನಿಷ್ಠವು ಶ್ರೇಷ್ಠತೆಗೆ ರಕ್ಷಣೆಯನ್ನು ಹೇಗೆ ಕೊಡಬಲ್ಲದು? ಎಂದಿಗೂ ಕೊಡಲಾಗುವುದಿಲ್ಲ. ಆದರೆ ಇದನ್ನು ತಿಳಿಸುವವರು ಯಾರು? ಯಾರು ಅರ್ಥ ಮಾಡಿಕೊಳ್ಳಲು ಸಿದ್ಧರಿದ್ದಾರೆ? ಯಾರೂ ಇಲ್ಲ. ಈಗ ಒಂದು ವೇಳೆ ಮನುಷ್ಯನನ್ನು ಯಾರಾದರೂ ರಕ್ಷಿಸುತ್ತಾರೆಂದರೆ ಅವನು ಸ್ವತಃ ಅವನೇ ರಕ್ಷಿಸಿಕೊಳ್ಳಬಲ್ಲ. ಈ ಜಾಗತಿಕ ಅಶಾಂತಿಯ ಸಮಯದಲ್ಲಿ ಇದು ಒಂದೇ ಉಪಾಯವೆಂದು ಅನಿಸುತ್ತದೆ. ಏಕೆಂದರೆ ಎಲ್ಲ ದೇಶಗಳು ವಿನಾಶದ ಉಪಾಯಗಳನ್ನು ಹುಡುಕುತ್ತಿದ್ದಾಗ ಯಾವುದೇ ದೇಶವು ಶಾಂತಿಗೋಸ್ಕರ ಅಂಟಿಕೊಂಡಿರಲು ಸಾಧ್ಯವಿಲ್ಲ. ಈಗ ಶಾಂತಿ ಹೊರಗಡೆ ಇಲ್ಲ, ಆಂತರ್ಯದಲ್ಲಿ ಹುಡುಕಬೇಕಾಗಿದೆ. ಹೊರ ಜಗತ್ತಿನಲ್ಲಿ ರಕ್ಷಣೆ ಹಾಗೂ ಶಾಂತಿಯ ಸಂಭವವೇ ಇಲ್ಲ. ಒಂದು ವೇಳೆ ರಕ್ಷಣೆ ಬೇಕಾದಲ್ಲಿ, ಶಾಂತಿ ಬೇಕಾದಲ್ಲಿ ಮನುಷ್ಯನು ಆಂತರ್ಯದಲ್ಲಿ ಹುಡುಕಬೇಕಾಗಿದೆ. ಸುರಕ್ಷತೆ ಬೇಕಾಗಿದ್ದರೆ ಮನುಷ್ಯನು ತನ್ನೊಳಗೆ ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ. ಆಗಲೇ ಸುರಕ್ಷತೆಯು ಸಾಧ್ಯವಾಗುತ್ತದೆ. ವಿಶ್ವದ ಈ ಆಯುಧಗಳಿಂದ ಸುರಕ್ಷತೆಯನ್ನು ಪಡೆಯಬೇಕಾದರೆ ಈ ಆಯುಧಗಳಿಗಿಂತಲೂ ದೊಡ್ಡದಾದ ಸುರಕ್ಷತೆಯನ್ನು ಹುಡುಕಬೇಕಾಗಿದೆ. ಮತ್ತು ಈ ಹುಡುಕಾಟ ಹೊರಗಡೆ ಇದ್ದುಕೊಂಡು ಸಾಧ್ಯವಿಲ್ಲ. ನಮ್ಮ ಸುರಕ್ಷತೆಯನ್ನು ಸ್ವತಃ ನಾವೇ ನಿಶ್ಚಯಿಸಿಕೊಳ್ಳಬೇಕಾಗಿದೆ. ಈ ಸುರಕ್ಷತೆಯನ್ನು ಪಡೆಯುವ ಉಪಾಯವೆಂದರೆ ಧ್ಯಾನ. ಧ್ಯಾನದಿಂದ ಶಾಂತಿಯೂ ಸಾಧ್ಯವಿದೆ ಮತ್ತು ಧ್ಯಾನದಿಂದ ಸುರಕ್ಷತೆಯೂ ಸಾಧ್ಯವಿದೆ. ಒಂದು ವೇಳೆ ಮನುಷ್ಯನು ಧ್ಯಾನ ಮಾಡಿದರೆ, ಕ್ರಮಬದ್ಧವಾಗಿ ಮಾಡಿದರೆ, ಆಗ ಸ್ವಲ್ಪ ಸಮಯದ ನಂತರ ಅವನ ಚಿತ್ತದ ಮೇಲೆ ನಿಯಂತ್ರಣವಾಗುತ್ತದೆ. ಚಿತ್ತವು ಆಂತರ್ಯದಲ್ಲಿ ಸ್ಥಿರಗೊಳ್ಳುವುದು ಮತ್ತು ಒಳಗಡೆ ಆತ್ಮಶಾಂತಿ ಉಂಟಾಗುವುದು. ಆ ಆತ್ಮಶಾಂತಿಯ ಪ್ರಕಾಶವು ಮನುಷ್ಯನ ಶರೀರದ 4 ಕಡೆ ಕಾಣಿಸಿಕೊಳ್ಳತೊಡಗುತ್ತದೆ ಮತ್ತು ಇದೇ ಪ್ರಕಾಶವೇ ಆ ಮನುಷ್ಯನಿಗೆ ಸುರಕ್ಷತೆಯನ್ನು ಕೊಡುವುದು. ಪ್ರತಿಯೊಬ್ಬ ಮನುಷ್ಯನು ಧ್ಯಾನವನ್ನು ಮಾಡಿ ಆತ್ಮಶಾಂತಿಯನ್ನು ಪಡೆಯುತ್ತಾನೆ ಮತ್ತು ತನ್ನ ಸುತ್ತಮುತ್ತಲೂ ಒಂದು ಸುಂದರವಾದ ಪ್ರಭಾವಲಯವನ್ನು ನಿರ್ಮಿಸಿಕೊಳ್ಳುತ್ತಾನೆ. ಆ ಸುಂದರವಾದ ಪ್ರಭಾವಲಯವು ಆ ಮನುಷ್ಯನಿಗೆ ಸಂಪೂರ್ಣವಾದ ಸುರಕ್ಷತೆಯನ್ನು ಕೊಡುವುದು. ಒಂದು ವೇಳೆ ಈ ರೀತಿ ಮಾಡುವುದರಲ್ಲಿ ಪ್ರಪಂಚದ ಎಲ್ಲ ಜನರು ವಿಜಯಿಗಳಾದರೆ, ಇಂತಹ ಚಿಕ್ಕ ಶಾಂತಿಯ ಪ್ರಪಂಚಗಳಿಂದ ವಿಶ್ವದಲ್ಲಿ ಸಂಪೂರ್ಣವಾದ ಶಾಂತಿ ಉಂಟಾಗುತ್ತದೆ. ಒಂದು ವೇಳೆ ವಿಶ್ವದಲ್ಲಿ ಶಾಂತಿ ಉಂಟಾದರೆ ಆಗ ಶಾಂತಿಯು ಆಯುಧಗಳಿಂದಾಗಲಿ ಯುದ್ಧಗಳಿಂದಾಗಲಿ ಬರುವುದಿಲ್ಲ, ಕೇವಲ ಧ್ಯಾನದಿಂದ ಮಾತ್ರವೇ ಸಾಧ್ಯ. ವಿಶ್ವಶಾಂತಿಯ ದಾರಿಯು ಕೇವಲ ಆತ್ಮಶಾಂತಿಯಿಂದ ಮಾತ್ರ ಸಾಧ್ಯವೆಂದು ಭಾಸವಾಗುತ್ತಿದೆ. ಆಂಗ್ಲ ಸೈನಿಕರ ಮತ್ತು ಜಪಾನಿ ಸೈನಿಕರ ಆತ್ಮಗಳು ಅಲ್ಲಿ ಅಲೆದಾಡುತ್ತಿರುವಂತೆ ನನಗೆ ಭಾಸವಾಗುತ್ತಿತ್ತು ಮತ್ತು ನಮ್ಮ ಜೀವನದಲ್ಲಿ ಶಾಂತಿಯನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಮತ್ತು ಯುದ್ಧಗಳಿಂದಾಗಲಿ ಅಥವಾ ಆಯುಧಗಳಿಂದಾಗಲಿ ಎಂದೂ ಶಾಂತಿಯು ದೊರಕುವುದಿಲ್ಲ. ಇದನ್ನು ನಮ್ಮ ಜೀವನದಲ್ಲಿ ತಿಳಿಯಲಾಗಲಿಲ್ಲ. ನಮ್ಮ ಜೀವನದಲ್ಲಿ ಮಾಡಿದ ಇಂತಹ ತಪ್ಪನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡಬೇಡಿ ಎಂದು ಹೇಳುತ್ತಿವೆ ಎಂದು ತೋರಿಸಲು ಈ ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ನಾನು ಆ ಸ್ಥಳದಲ್ಲಿ ಆತ್ಮಶಾಂತಿಯ ಮಾರ್ಗ ಮತ್ತು ಆತ್ಮ ಸುರಕ್ಷತೆಯ ಮಾರ್ಗವನ್ನು ಮನುಷ್ಯ ಜಾತಿಗೆಲ್ಲ ಹೇಳುತ್ತೇನೆಂದು ನಿರ್ಧಾರ ಮಾಡಿದೆ. ಆ ಧ್ಯಾನದ ದಾರಿಯನ್ನು ಎಲ್ಲರಿಗೂ ತೆರೆದಿಡುತ್ತೇನೆ. ಸುರಕ್ಷತೆಯನ್ನು ಬಯಸುವ ಯಾವುದೇ ಮನುಷ್ಯನು ವಾಸ್ತವದಲ್ಲಿ ಶಾಂತಿಯನ್ನು ಬಯಸುತ್ತಿರುತ್ತಾನೆ. ಅವನು ಈ ಮಾರ್ಗವನ್ನು ತನ್ನದಾಗಿಸಿಕೊಳ್ಳಬಲ್ಲ. ಮತ್ತು ಆ ಮನುಷ್ಯನು ಯಾವುದೇ ಜಾತಿಯವನಾಗಲಿ, ಧರ್ಮದವನಾಗಲಿ, ದೇಶದವನಾಗಲಿ, ಬಣ್ಣದವನಾಗಲಿ, ಇದು ಎಲ್ಲರಿಗೂ ತೆರೆದಿರುವುದು. ಇದೇ ಆಶ್ವಾಸನೆಯನ್ನು ನಾನು ಈಗಲೂ ಶಾಂತಿಗಾಗಿ ಅಲೆದಾಡುತ್ತಿದ್ದ ಆ ಆಂಗ್ಲರ ಮತ್ತು ಜಪಾನಿ ಸೈನಿಕರ ಆತ್ಮಗಳಿಗೆ ನೀಡಿದೆನು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.